ನಟಿಯರನ್ನ ಝೂಮ್ ಮಾಡಿ ವಿಡಿಯೋ ಹಾಕಬೇಡಿ. ಸಪ್ತಮಿ ಗೌಡ ಗರಂ ಆಗಿದ್ಯಾಕೆ? ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿಮಣಿಯರ ಝೂಮ್ ವಿಡಿಯೋಗಳು ಹರಿದಾಡುತ್ತಲೇ ಇರುತ್ತವೆ. ಅನೇಕರು ಈ ವಿಡಿಯೋ ನೋಡಿ ಕೆಟ್ಟದಾಗಿ ಕಾಮೆಂಟ್ ಪಾಸ್ ಮಾಡ್ತಲೇ ಇರ್ತಾರೆ. ಇದೇ ವಿಚಾರವಾಗಿ ಕಾಂತಾರ ಬೆಡಗಿ ಸಪ್ತಮಿ ಗೌಡ ಖಂಡಿಸಿದ್ದಾರೆ. ಅವರ ಮಾತಿಗೆ ಸ್ಯಾಂಡಲ್ವುಡ್ನಿಂದ ಬೆಂಬಲ ವ್ಯಕ್ತವಾಗಿದೆ. ಯಾಕೆ, ಏನಾಯ್ತು ಅನ್ನೋದನ್ನ ಹೇಳ್ತೇವೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಸಿನಿಮಾ ಈವೆಂಟ್ಗಳಲ್ಲಿ ಕೆಲ ಪಾಪರಾಜಿಗಳು ಅಂದ್ರೆ ಛಾಯಾಗ್ರಾಹಕರು ನಟಿಯರ ವಿಡಿಯೋಗಳನ್ನು ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಿದ್ದಾರೆ. ನಟಿಯರ ದೇಹವನ್ನ ಅನವಶ್ಯಕವಾಗಿ ಝೂಮ್ ಮಾಡಿ ವಿಡಿಯೋ ಚಿತ್ರೀಕರಿಸುವಂತಹ ಈ ಬೆಳವಣಿಗೆ ಬಗ್ಗೆ ನಟಿ ಸಪ್ತಮಿ ಗೌಡ ರೊಚ್ಚಿಗೆದ್ದಿದ್ದಾರೆ. ಈ ಬಗ್ಗೆ ಧ್ವನಿ ಎತ್ತಿರುವ ಅವರು, ಉದ್ದೇಶಪೂರ್ವಕವಾಗಿ ಝೂಮ್ ಮಾಡುವುದು ನಮ್ಮ ಗೌರವಕ್ಕೆ ಸ್ಪಷ್ಟ ಧಕ್ಕೆ ಎಂದು ಹೇಳಿಕೊಂಡಿದ್ದಾರೆ. ಇಂತಹ ವರ್ತನೆ ಕೆಲವರಿಂದ ನಡೆಯುತ್ತಿರುವುದಾದರೂ ಅದು ಅಸಭ್ಯ, ಅವಮಾನಕಾರಿ ಮತ್ತು ಸಂಪೂರ್ಣವಾಗಿ ಅಸ್ವೀಕಾರಾರ್ಹವಾಗಿದೆ. ನಾವು ಇಲ್ಲಿ ನಮ್ಮ ಕಲೆಗಾಗಿ ಬಂದಿದ್ದೇವೆ. ಉದ್ದೇಶಪೂರ್ವಕವಾಗಿ ಝೂಮ್ ಮಾಡುವುದು ಇಲ್ಲಿ ನಮ್ಮ ಸಿನಿಮಾಕ್ಕಾಗಿ ಬಂದಿದ್ದೇವೆ. ಇದನ್ನ ಮತ್ತು ಅಸಭ್ಯ ಕೋನಗಳಿಂದ ಬಳಸುವುದು ನಮ್ಮ ಗೌರವಕ್ಕೆ ಸ್ಪಷ್ಟ ಧಕ್ಕೆ, ಸಾಮಾನ್ಯವೆಂದು ಸ್ವೀಕರಿಸುವುದಿಲ್ಲ, ಸಹಿಸುವುದಿಲ್ಲ ಎಂದು ಸಪ್ತಮಿ ಗೌಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮಹಿಳಾ ಕಲಾವಿದರ ವಿಡಿಯೋಗಳು ಮತ್ತು ಫೋಟೋಗಳನ್ನು ಅಸಭ್ಯ ಕೋನಗಳಿಂದ ಚಿತ್ರೀಕರಿಸಿ ನಮ್ಮ ಕಲೆಗಿಂತ ನಮ್ಮ ದೇಹದ ಮೇಲೆ ಅನವಶ್ಯಕವಾಗಿ ಝೂಮ್ ಮಾಡಿ ಪ್ರಸಾರ ಮಾಡುವ ಘಟನೆಗಳು ಪುನಃ ನಡೆಯುತ್ತಿವೆ ಎಂದು ಸಪ್ತಮಿ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಸಪ್ತಮಿ ಗೌಡ ಅವರ ಈ ಪೋಸ್ಟ್ಗೆ ಸ್ಯಾಂಡಲ್ವುಡ್ನಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ರಮ್ಯಾ, ರಕ್ಷಿತಾ ಪ್ರೇಮ್, ರಿತನ್ಯಾ, ವಿಜಯ್ ಕುಮಾರ್, ಯುವರಾಜ್ ಕುಮಾರ್, ಮೇಘನಾ ರಾಜ್, ಅಮೃತಾ ಪ್ರೇಮ್, ಕಾಜಲ್ ಕುಂದರ್, ವಾಸಿಕಿ ವೈಭವ್ ಸೇರಿದಂತೆ ಅನೇಕರು ಸಪ್ತಮಿ ಗೌಡ ಅವರ ಪೋಸ್ಟ್ಗೆ ಬೆಂಬಲ ನೀಡಿದ್ದಾರೆ. ಇನ್ನು ಅಪಾರ ಗೌರವ ತೋರಿಸುವ ಪತ್ರಕರ್ತರು ಮತ್ತು ಮಾಧ್ಯಮ ಸ್ನೇಹಿತರು ಇದ್ದಾರೆ. ಮಹಿಳೆಯರನ್ನ ಅವರೊಂದಿಗೆ ನಾವು ಅತ್ಯಂತ ಸುರಕ್ಷಿತ ಭಾವನೆ ಹೊಂದಿದ್ದೇವೆ. ಸೆರೆ ಹಿಡುವಲ್ಲಿ ಮತ್ತು ಬಿಂಬಿಸುವಲ್ಲಿ ಈ ಬೆರಳೆಣಿಕೆಯಷ್ಟು ಜನರ ವಿರುದ್ಧ ನಮ್ಮನ್ನ ಎಂದೂ ಬೆಂಬಲಿಸುವಂತೆ ನಾವು ಅವರನ್ನ ವಿನಂತಿಸುತ್ತೇವೆ. ಸಪ್ತಮಿ ಗೌಡ ಅವರು ಕೇಳ್ಕೊಂಡಿದ್ದಾರೆ. ನಿಜ ಅಲ್ವಾ? ಕ್ಯಾಮ್ರಾ ಕೈಯಲ್ಲಿದೆ ಅಂದ್ರೆ ಸಾಕು, ಕೆಲವರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತಾರೆ. ಇದರಿಂದ ಅವರಿಗೆ ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ ಅನ್ನೋದನ್ನ ಅರಿಬೇಕಲ್ವಾ? ಎಲ್ರಿಗೂ ಅವರದ್ದೇ ಆದ ಗೌರವ ಇರುತ್ತೆ ಅನ್ನೋದನ್ನ ಮರಿಬಾರ್ದು. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.